ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರದ ಎದುರು ಇರಾನ್ ಇಷ್ಟೊಂದು ತೀವ್ರವಾಗಿ ಹೋರಾಟ ನಡೆಸಿದ್ದು ಹೇಗೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಇದೆ. ಕದನ ವಿರಾಮದ ಈ ಸಮಯದಲ್ಲಿ ಈ ಕುರಿತಾದ ರಹಸ್ಯಗಳು ಒಂದೊಂದಾಗಿ ಹೊರಬೀಳತೊಡಗಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಸೇನಾ ಚಟುವಟಿಕೆಯನ್ನು ತಿಳಿದುಕೊಳ್ಳಲು ಇರಾನ್ಗೆ ರಷ್ಯಾ ನೆರವಾಗಿತ್ತು ಎಂಬುದು ಈಗ ಬಹಿರಂಗವಾಗಿದೆ. ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳು ಮತ್ತು ಇಸ್ರೇಲ್ನಲ್ಲಿರುವ ಪ್ರಮುಖ ಇಂಧನ ಸ್ಥಾವರಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಇರಾನ್ಗೆ ರಷ್ಯಾ ಒದಗಿಸಿತ್ತು ಎಂಬುದು ಈಗ ಬಹಿರಂಗವಾಗಿದೆ. ಈ ಮಾಹಿತಿಯನ್ನು ಯುಕ್ರೇನ್ನಲ್ಲಿರುವ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಉದ್ಧರಿಸಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ರಷ್ಯನ್ ಉಪಗ್ರಹಗಳ ಮೂಲಕ 11 ರಾಷ್ಟ್ರಗಳಲ್ಲಿ ಇರುವ ಅಮೆರಿಕದ 46 ಸೇನಾ ಕೇಂದ್ರಗಳ ಮೇಲೆ ಇರಾನ್ ಸೇನೆಗೆ ಕಣ್ಣಿಡಲು ಸಾಧ್ಯವಾಗಿದೆ ಎಂದು ವರದಿಯಾಗಿದೆ. ಇದರಲ್ಲಿ ಸೌದಿ ಅರೇಬಿಯಾ, ಇಸ್ರೇಲ್, ಜೋರ್ಡಾನ್, ಯುಎಇ, ಕುವೈಟ್ ಮುಂತಾದ ರಾಷ್ಟ್ರಗಳಲ್ಲಿರುವ ಅಮೆರಿಕನ್ ಸೇನಾ ನೆಲೆಗಳು ಮತ್ತು ತೈಲ ಸ್ಥಾವರಗಳು ಸೇರಿವೆ. ಇವುಗಳ ಬಗ್ಗೆ ಹೈ ರೆಸಲ್ಯೂಷನ್ ಇರುವ ಚಿತ್ರಗಳನ್ನು ಇರಾನ್ಗೆ ರಷ್ಯಾ ಒದಗಿಸಿರುವುದಾಗಿ ಹೇಳಲಾಗಿದೆ. ರಷ್ಯಾದ ಉಪಗ್ರಹಗಳು ಚಿತ್ರಗಳನ್ನು ನೀಡಿದ ದಿನಗಳ ಒಳಗೆ ಇರಾನ್ ಈ ಕೇಂದ್ರಗಳ ಮೇಲೆ ಡ್ರೋನ್ ಮತ್ತು ಮಿಸೈಲ್ ಮೂಲಕ ದಾಳಿ ನಡೆಸಿದೆ. ಮಾರ್ಚ್ 22ರಂದು ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ನ ಮೇಲೆ ನಡೆದ ಆಕ್ರಮಣದ ಹಿಂದೆ ರಷ್ಯಾದ ಈ ಚಿತ್ರಗಳ ಪಾತ್ರ ಇದೆ ಎಂದು ವರದಿಯಾಗಿದೆ. ಇಸ್ರೇಲಿನ 55 ಪ್ರಮುಖ ಇಂಧನ ಸ್ಥಾವರಗಳ ಪಟ್ಟಿಯನ್ನು ಇರಾನ್ಗೆ ರಷ್ಯಾ ಒದಗಿಸಿದೆ ಅಂತ ವರದಿಯಾಗಿದೆ. ರಷ್ಯಾದ ಹದೇರಾ ಎಂಬಲ್ಲಿಯ ಒರೋಟ್ ರಾಬಿನ್ ಪವರ್ ಸ್ಟೇಷನ್ ಅನ್ನು ನಾಶ ಮಾಡೋದಕ್ಕೆ ರಷ್ಯಾ ವಿಶೇಷ ನಿರ್ದೇಶನವನ್ನು ಇರಾನ್ಗೆ ನೀಡಿತ್ತು. ಇಸ್ರೇಲಿನ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ನಡೆಸೋದ್ರಿಂದ ಇಸ್ರೇಲ್ ಸಂಪೂರ್ಣ ಕತ್ತಲೆಗೆ ಹೋಗುತ್ತದೆ ಎಂದು ರಷ್ಯಾ ಇರಾನ್ಗೆ ಹೇಳಿತ್ತು. ಈ ಸೇನಾ ಸಹಾಯದ ಜೊತೆಗೆ ಸೈಬರ್ ಕ್ಷೇತ್ರದಲ್ಲೂ ಎರಡೂ ರಾಷ್ಟ್ರಗಳು ಜೊತೆಗೂಡಿದ್ದವು. ರಷ್ಯಾದ ಹ್ಯಾಕರ್ಗಳು ಮತ್ತು ಇರಾನಿನ ಫಂಡಾಲ್ ಹ್ಯಾಕ್ ಮುಂತಾದ ಗ್ರೂಪ್ಗಳು ಜೊತೆ ಸೇರಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿರುವ ಟೆಲಿಕಾಂ ಮತ್ತು ಇಂಧನ ಕಂಪನಿಗಳನ್ನು ಗುರಿ ಮಾಡಿ ಕೆಲಸ ಮಾಡಿದೆ. ಇಸ್ರೇಲಿನ ಪ್ರಮುಖ ಕೇಂದ್ರಗಳ ಕಂಟ್ರೋಲ್ ಸಿಸ್ಟಂನ ಮೇಲೆ ದಾಳಿ ನಡೆಸಲು ಪೂರಕವಾದ ಮಾಹಿತಿಯನ್ನು ರಷ್ಯಾದ ಹ್ಯಾಕರ್ಗಳು ಟೆಲಿಗ್ರಾಮ್ ಮೂಲಕ ಇರಾನ್ಗೆ ಹಸ್ತಾಂತರಿಸಿರುವುದಾಗಿಯೂ ವರದಿಯಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಹೇರಿರುವ ನಿರ್ಬಂಧಕ್ಕೆ ರಷ್ಯಾದ ಉಪಗ್ರಹಗಳು ನೆರವು ನೀಡಿವೆ. ಈ ಜಲಸಂಧಿಯ ಮೂಲಕ ಶತ್ರು ರಾಷ್ಟ್ರಗಳ ಹಡಗುಗಳು ಬರುವುದನ್ನು ಪತ್ತೆ ಹಚ್ಚುವುದಕ್ಕೆ ರಷ್ಯಾದ ಉಪಗ್ರಹಗಳು ಇರಾನ್ಗೆ ನೆರವಾಗಿವೆ. ರಷ್ಯಾ ಮತ್ತು ಇರಾನ್ ಕಳೆದ ವರ್ಷ ತಾಂತ್ರಿಕವಾಗಿ ಸಹಕರಿಸುವ ಬಗ್ಗೆ ಒಪ್ಪಂದಕ್ಕೆ ಬಂದಿತ್ತು. ಆ ಒಪ್ಪಂದದ ಪ್ರಕಾರ ಈ ಸಹಕಾರ ನಡೆದಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಲ್ಲಿ ರಷ್ಯಾಕ್ಕೆ ಡ್ರೋನ್ಗಳನ್ನು ಇರಾನ್ ಒದಗಿಸಿತು. ಇದಕ್ಕೆ ಪ್ರತಿಯಾಗಿ ರಷ್ಯಾ ಇದೀಗ ಇರಾನ್ಗೆ ನೆರವಾಗಿದೆ ಅಂತ ಹೇಳಲಾಗಿದೆ. ಅಂತೂ 2 ವಾರಗಳ ಕದನ ವಿರಾಮವು ಹಲವು ರಹಸ್ಯಗಳನ್ನು ಒಂದೊಂದಾಗಿ ಬಯಲು ಮಾಡತೊಡಗಿವೆ. 40 ದಿನಗಳ ಯುದ್ಧದ ಬಳಿಕ ಟ್ರಂಪ್ ಬಸವಳಿದಂತೆ ಕಂಡಿದ್ದಾರೆ. ಯುದ್ಧ ಆರಂಭಿಸುವಾಗ ಯಾವ ಉದ್ದೇಶವನ್ನು ಹೊಂದಿದ್ದರೋ ಆ ಉದ್ದೇಶಗಳಲ್ಲಿ ಒಂದೂ ಈಡೇರದೆ ಅವರು ಈಗ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾರೆ. ಇರಾನಿನ ಜೊತೆ ಬಲಿಷ್ಠ ರಷ್ಯಾ ಸೇರಿಕೊಂಡಿರುವುದೇ ಟ್ರಂಪ್ ಯುದ್ಧದಿಂದ ಹಿಂದಕ್ಕೆ ಸರಿಯುವುದಕ್ಕೆ ಕಾರಣ ಆಗಿರಬಹುದು ಎಂಬ ಅನುಮಾನಗಳು ಹರಿದಾಡುತ್ತಿವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.